Good morning, my dear students. Welcome to Political Science online class. Dear students, in previous video, we learned topic like labor movement. So meaning, definitions, causes and political implications. Today, I am going to explain the peasants movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ಕಾರ್ಮಿಕ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ರೈತ ಚಳುವಳಿಯ ಕುರಿತಾಗಿ ತಿಳಿಯೋಣ. ಸೊ ಪೆಸೆಂಟ್ಸ್ ಮೂಮೆಂಟ್ಸ್, ರೈತ ಚಳುವಳಿ. ಇಂಡಿಯಾ ಇಸ್ ಎ ಕಂಟ್ರಿ ಆಫ್ village and farmers are its backbone. ಭಾರತ ಎನ್ನುವಂಥದ್ದು ಗ್ರಾಮಗಳಿಂದ ಕೂಡಿರುವಂತಹ ರಾಷ್ಟ್ರ ಆಗಿದ್ದು ರೈತರೇ ಭಾರತದ ಬೆನ್ನೆಲುಬಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಸಾಮಾನ್ಯವಾಗಿ ನಾವು ದಿನನಿತ್ಯ ಜೀವನದಲ್ಲಿ ಬದುಕಬೇಕು ಅಂತಂದರೆ ನಮಗೆ ಫುಡ್, ಆಹಾರ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಆಹಾರಗಳಲ್ಲಿ ಪ್ರಮುಖವಾಗಿ ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ನಮ್ಮ ಒಂದು ಪೌಷ್ಟಿಕಯುಕ್ತ ಆಹಾರ ಅಂತ ಕರೆಯಲ್ಪಡ್ತೀವಿ. ಅದನ್ನು ತಿಂದು ನಾವು ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿಯನ್ನು ಮತ್ತು ನಮ್ಮ ಆರೋಗ್ಯ ಸ್ಥಿತಿಯನ್ನು ಸ್ಥಿಮಿತವಾಗಿ ಇಟ್ಟುಕೊಳ್ಳಲು ಸಾಧ್ಯ ಆಗುತ್ತೆ. ಹಾಗಿದ್ದರೆ ಈ ಅಕ್ಕಿ, ಗೋಧಿ, ಭತ್ತ, ರಾಗಿ ಇದನ್ನೆಲ್ಲ ಯಾರು ಬೆಳೀತಾರೆ? ಮಷಿನ್ಸ್ಗಳು ರೆಡಿ ಮಾಡುತ್ತಾ? ಈಗ ನೋಡಿ, ಟೆಕ್ನಾಲಜಿ ಎನ್ನುವಂಥದ್ದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಸಹಿತವಾಗಿ ನಾವು ತಂತ್ರಜ್ಞಾನವನ್ನು ಬಳಸುವುದರ ಮೂಲಕವಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಮನೆ ಕಟ್ಟಬೇಕು ಅಂತ ಇದ್ರೂ ಸಹ ಈಗ ಕೂಲಿಕಾರರ ಅವಶ್ಯಕತೆಗಳಿರೋದಿಲ್ಲ. ಮಷಿನ್ಸ್ಗಳು ಬರುತ್ತೆ, ಆ ಗೋಡೆಗಳನ್ನು ನಿಲ್ಲಿಸುವಂಥ ಫೆಸಿಲಿಟೀಸ್ಗಳು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಆ ಮಷಿನ್ಸ್ಗಳನ್ನು, ಆ ಟೆಕ್ನಾಲಜಿಯನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಮಷಿನ್ಸ್ಗಳು ರೆಡಿಯಾಗಿಲ್ಲ ಇನ್ನೂ ಸಹ. ಹಾಗಿದ್ರೆ ಈ ಅಕ್ಕಿ, ಗೋಧಿ, ಜೋಳ ಇದನ್ನೆಲ್ಲ ಬೆಳೆಗಳನ್ನು ನಾವು ಭೂಮಿಯಿಂದ ತೆಗಿತೀವಿ. ಆ ಭೂಮಿಯಿಂದ ತೆಗೆಯುವಂಥ ಬೆಳೆ ಏನಿದೆ, ಆ ಗಿಡಗಳನ್ನು ಬೆಳೆಸಿ ಕೊಯ್ಯುವಂಥ ಬೆಳೆಗಳು ಏನಿದೆ, ಅದನ್ನು ಮಾಡಲಿಕ್ಕೆ ಯಾರು ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ? ರೈತರು ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ವಿಲೇಜ್ ಆ್ಯಂಡ್ ಫಾರ್ಮರ್ಸ್ ಆರ್ ಇಟ್ಸ್ ಬ್ಯಾಕ್ ಬೋನ್. ಕೃಷಿ ಎನ್ನುವಂಥದ್ದು ಭಾರತದ ಒಂದು ಪ್ರಮುಖವಾದಂತಹ ಜೀವನೋಪಾಯವಾಗಿದ್ದು ರೈತರು ಎನ್ನುವಂಥವರು ಇದರ ಒಂದು ಬೆನ್ನೆಲುಬಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದೇ ಆರ್ ಡಿಪೆಂಡ್ ಅಪಾನ್ ಮಾನ್ಸೂನ್ ಫಾರ್ ಅಗ್ರಿಕಲ್ಚರ್ ವಿಚ್ ಇಸ್ ದೇರ್ ಲೈವ್ಲಿಹುಡ್. ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದಂಥ ಕೃಷಿಕರಿಗೆ ಕೃಷಿ ಎನ್ನುವಂಥದ್ದು ಮುಂಗಾರನ್ನು ನೆಚ್ಚಿಕೊಂಡಿದೆ. ಅಂದರೆ ಮುಂಗಾರು ಮಳೆ ಅಥವಾ ಮಳೆಯನ್ನು ಅವಲಂಬಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಮನ್ಸೂನ್ ಮಳೆ ಎನ್ನುವಂಥದ್ದು ಸರಿಯಾಗಿ ಬಂದರೆ ಮಾತ್ರ ರೈತನಿಗೆ ಲಾಭದಾಯಕವಾಗಿರುತ್ತೆ, ಬೆಳೆ ಎನ್ನುವಂಥದ್ದು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ವೆನ್ ಮನ್ಸೂನ್ ಇಸ್ ಎ ಫೇಲ್, they are find it difficult to meet the demands of both family and protection. ಆದರೆ ಈ ಈ ಒಂದು ಮನ್ಸೂನ್ ಮಳೆಯನ್ನು ನೆಚ್ಚಿದಂಥ ರೈತನಿಗೆ ಒಂದೊಮ್ಮೆ ಮುಂಗಾರು ಎನ್ನುವಂಥದ್ದು ವಿಫಲವಾದರೆ ಅಥವಾ ವಿಫಲವಾಗಿ ಕೈಕೊಟ್ಟಂಥ ಸಂದರ್ಭದಲ್ಲಿ ಕುಟುಂಬದ ಮತ್ತು ವೃತ್ತಿಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ರೈತ ಎನ್ನುವಂಥದ್ದು ಅಸಮರ್ಥನಾಗುತ್ತಾನೆ. ಅವನ ಒಂದು ಜೀವನೋಪಾಯ ಎನ್ನುವಂಥದ್ದು ಕಷ್ಟಕರವಾಗಿ ಸಂಭವಿಸುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಟು ಕೇಮ್ ಔಟ್ ಆಫ್ ದಿಸ್ ದೇ ಆರ್ ಗೋ ಫಾರ್ ಲೋನ್ಸ್ ಇನ್ ಅಡಿಷನ್ಸ್ ಪ್ರಾಬ್ಲಮ್ಸ್. ಸೊ ಅಂತಹ ಸಂದರ್ಭದಲ್ಲಿ ರೈತನಿಗೆ ಜೀವನೋಪಾಯ ಎನ್ನುವಂಥದ್ದು ಕಷ್ಟಕರವಾಗಿ ಅವನು ಸಾಲದ ಮೊರೆ ಹೋಗುವಂತಹ ಸಂದರ್ಭಗಳು ಬಹಳಷ್ಟು ಬರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಮಳೆ ಸರಿಯಾಗಿ ಬಂದರೆ ಮಾತ್ರ ಬೆಳೆ ಎನ್ನುವಂಥದ್ದು ಕೈಗೆ ಬರಲಿಕ್ಕೆ ಸಾಧ್ಯ. ಆ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಾಗ ಮಾತ್ರ ಅವನ ಜೀವನೋಪಾಯ, ರೈತನ ಜೀವನೋಪಾಯ ಎನ್ನುವಂಥದ್ದು ಸರಾಗವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮನ್ಸೂನ್ ಮಳೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಬೆಳೆ ಬರೋದಿಲ್ಲ, ಬೆಳೆ ಬರಲಿಲ್ಲ ಅಂತಂದರೆ ಬೆಲೆ ಎನ್ನುವಂಥದ್ದು ಕೈಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜೀವನೋಪಾಯವೆನ್ನುವಂಥದ್ದು ಕಷ್ಟಕರವಾಗಿ
ದಿ ಡಿಮಾಂಡ್ಸ್ ಆಫ್ ದಿ ಬೋತ್ ಫ್ಯಾಮಿಲೀಸ್ ಆ್ಯಂಡ್ ಪ್ರಮೋಷನ್ ಟು ದಿ ಫ್ಯಾಮಿಲೀಸ್ ಟು ದಿ ಪ್ರೊಫೆಷನ್ಸ್. ಅವನ ಒಂದು ವೃತ್ತಿ ಜೀವನಕ್ಕೆ ಹಾನಿಯಾಗಿ ಅವನು ಸಾಲದ ಮೊರೆ ಹೋಗುವಂತಹ ಅನಿವಾರ್ಯತೆಗಳು ಬರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ದಿ ವೇರಿಯಸ್ ಪ್ರಾಬ್ಲಮ್ಸ್ ಆಫ್ ದಿ ಫಾರ್ಮರ್ಸ್. ಬಹಳಷ್ಟು ಸಮಸ್ಯೆಗಳನ್ನು ಈ ಒಂದು ರೈತರು ಎನ್ನುವಂಥವ್ರು ಅನುಭವಿಸ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವುದಪ್ಪ ಅಂತಂದರೆ ಶ್ರುತಿ, ಇನ್ ಅಡಿಷನ್ಸ್ ಟು ಇಟ್ ಇಂಟ್ರೆಸ್ಟ್ ಬಡ್ಡಿಯ ಹೊರೆ. ಯಾವುದಕ್ಕೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ? ಒಂದು ಬೆಳೆಯನ್ನು ಸರಿಯಾಗಿ ಬರದೇ ಇದ್ರೆ ಅವನ ಜೀವನೋಪಾಯಕ್ಕಾಗಿ ಲೋನ್ಗಳನ್ನು ತಗೊಂಡಿರ್ತಾನೆ, ಅದಕ್ಕೆ ಇಂಟ್ರೆಸ್ಟನ್ನು ಕಟ್ಟಬೇಕಾಗುತ್ತೆ, ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಅದರ ಹೊರೆ ಎನ್ನುವಂಥದ್ದು ಬಹಳಷ್ಟು ಇರುತ್ತೆ. ಮತ್ತು ಬೆಳೆ ಬೆಳಿಬೇಕಿದ್ರೆ ಅಲ್ಲಿ ಬಂಡವಾಳಗಳು ಬೇಕಾಗುತ್ತೆ, ಬಂಡವಾಳಕ್ಕೋಸ್ಕರ ಸಾಲವನ್ನು ಮಾಡಿರ್ತಾನೆ. ಆ ಸಾಲದ ಮೇಲೆ ಹೆಚ್ಚಿನ ಬಡ್ಡಿ ದರಗಳು ಎನ್ನುವಂಥದ್ದು ಹಾಕೋದ್ರಿಂದಾಗಿ ಸರಿಯಾಗಿ ಬೆಳೆಗಳು ಕೈಗೆ ಬರದೇ ಇದ್ದರೆ ಸಾಮಾನ್ಯವಾಗಿ ಬಡ್ಡಿಯನ್ನು ಕಟ್ಟುವಂಥದ್ದು ಕಷ್ಟಕರವಾಗುತ್ತೆ. ಅನ್ಸೈಂಟಿಫಿಕ್ ಲ್ಯಾಂಡ್ ಅಕ್ವಸೇಷನ್ಸ್, ಅವೈಜ್ಞಾನಿಕ ಭೂಸ್ವಾಧೀನ ಎನ್ನುವಂಥದ್ದು ನಿರಂತರವಾಗಿ ನಡೆಯುತ್ತಾ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಅರ್ಬನೈಸೇಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ಸ್, ಒಂದು ಜಾಗತೀಕರಣ ಇರ್ಬೋದು, ಉದಾರೀಕರಣ ಇರ್ಬೋದು, ಅಥವಾ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಖಾನೆಗಳಿರ್ಬೋದು, ಉದ್ಯಮಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಇದು ಅತಿಯಾಗಿ ಆದಂತೆ ರೈತನ ಭೂಮಿಯನ್ನು ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕಾಗಿ ಟು ದಿ ಅಕ್ವಸೇಷನ್ ಅದನ್ನು ಪಡೆದುಕೊಳ್ತಾರೆ. ಯಾರು? ಸರ್ಕಾರಗಳು. ಹಾಗಿದ್ರೆ ಆ ಪಡೆದಂಥ ಭೂಮಿಗೆ ಇಸ್ ನಾಟ್ ಎ ರಿಕ್ವೈರ್ಡ್ ಕಂಪೋಸೇಷನ್ಸ್, ಸರಿಯಾದಂತಹ ಒಂದು ಪರಿಹಾರವನ್ನು ನೀಡೋದಿಲ್ಲ. ಅವೈಜ್ಞಾನಿಕವಾಗಿ ಭೂಸ್ವಾಧೀನವನ್ನು ಸರ್ಕಾರಗಳು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಇಂಪ್ರಾಪರ್ ಪ್ರೈಸ್ ಫಾರ್ ದರ್ ಪ್ರೊಡ್ಯೂಸ್. ಇವರು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗದೇ ಇರುವಂಥ ಸಮಸ್ಯೆ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ಎಡಿಕ್ಯೂಟ್ ಸಪ್ಲೈ ಫಾರ್ ದಿ ಎಲೆಕ್ಟ್ರಿಸಿಟಿ. ಇಲ್ಲಿ ಏನಾಗಿರುವಂಥದ್ದು, ವಿದ್ಯುತ್ ಶಕ್ತಿಯ ಸರಿಯಾದಂಥ ಪೂರೈಕೆ ಆಗದೇ ಇರುವಂಥದ್ದು. ಈ ಗದ್ದೆಗಳು ಇರ್ಬೋದು, ತೋಟಗಳಿರ್ಬೋದು, ಅದೆಲ್ಲ ಮಾಡಬೇಕು ಅಂತಂದರೆ ನೀರು ಎನ್ನುವಂಥದ್ದು ಅತಿ ಅವಶ್ಯಕ. ಮಳೆಗಾಲದಲ್ಲಿ ಮಳೆ ಬರಬೇಕಾಯಿತು, ಬೇಸಿಗೆಗಾಲದಲ್ಲಿ ಏನು ಮಾಡಬೇಕು? ನೀರಿಗಾಗಿ ಏನು ಮಾಡಬೇಕಾಗತ್ತೆ? ಆ ತೋಟಗಳಿಗೆ, ಗದ್ದೆಗಳಿಗೆ ನೀರನ್ನು ಹಾಯಿಸಬೇಕಾಗುತ್ತೆ. ಕೆರೆ ಅಥವಾ ಇನ್ಯಾವುದೋ ಬಾವಿಗಳ ಮೂಲಕವಾಗಿ ನೀರನ್ನು ಹಾಯಿಸಬೇಕಾಗುತ್ತೆ. ಆ ನೀರನ್ನು ಹಾಯಿಸಬೇಕಿದ್ರೆ ಅಲ್ಲಿ ಮಷಿನ್ ಪಂಪ್ಗಳು ಎನ್ನುವಂಥದ್ದು ಬೇಕಾಗುತ್ತೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಎನ್ನುವಂಥದ್ದು, ವಿದ್ಯುತ್ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ಆ ವಿದ್ಯುತ್ತನ್ನು ಬೇಸಿಗೆಯ ಸಂದರ್ಭದಲ್ಲಿ ಪದೇ ಪದೇ ಕಟ್ ಮಾಡುವಂಥದ್ದು, ಅಂದರೆ ವಿದ್ಯುತ್ತನ್ನು ತೆಗೆಯುವಂಥದ್ದು, ಕರೆಂಟ್ ತೆಗೆಯುವಂಥದ್ದು, ಈ ಸಮಸ್ಯೆಯೂ ಸಹಿತವಾಗಿ ರೈತನಿಗೆ ಸಮಸ್ಯೆ, ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಕಾಡುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಪ್ರಾಬ್ಲಮ್ಸ್ ಆಫ್ ದಿ, ಅಂದರೆ ಎಲ್ಲ ಸಮಸ್ಯೆಗಳು ಎನ್ನುವಂಥದ್ದು ರೈತನ ಜೀವನವನ್ನು ಅತ್ಯಂತ ಕಷ್ಟಕರವಾಗಿ ಮಾಡಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ನೋಡಿ, ಇವೆಲ್ಲ ನೋಡಿದಾಗ ರೈತ ಚಳುವಳಿ ಮಾಡುವಂಥದ್ದು ಅತಿ ಅವಶ್ಯಕವಾಗಿ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ರೈತನೇ ಬೆನ್ನೆಲುಬು ಅಂತ ನಾವು ಕೇವಲ ಪುಸ್ತಕದಲ್ಲಿ ಹೇಳುವಂಥದ್ದನ್ನು ಕಾಣ್ತೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ರೈತನಿಗೆ ನೀಡುವಂಥ ಪ್ರಾಮುಖ್ಯತೆ ಇರ್ಬೋದು, ಅವನಿಗೆ ನೀಡುವಂಥ ಗೌರವ ಇರ್ಬೋದು, ಅವನಿಗೆ ನೀಡುವಂಥ ನ್ಯಾಯ ಇರ್ಬೋದು, ಅತ್ಯಂತ ಕೆಳಮಟ್ಟದಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ರೈತರು ಎನ್ನುವಂಥವರು ಅವರಿಗೆ ಏನು ಸಿಗಬೇಕೋ ಅದನ್ನು ದಕ್ಕಿಸಿಕೊಳ್ಳಲಿಕ್ಕೆ ಅಥವಾ ಪಡೆದುಕೊಳ್ಳಲಿಕ್ಕೆ ಅವರು ಹೋರಾಟವನ್ನು ಪ್ರಾರಂಭಿಸುವುದು ಅತ್ಯಂತ ಅನಿವಾರ್ಯವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಿದ್ರೆ ಯಾರೆಲ್ಲ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, ಚೌಧರಿ ಚರಣ್ ಸಿಂಗ್ ಇಸ್ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತದ ಮಾಜಿ ಪ್ರಧಾನಿಯಾದಂಥ ಚೌಧರಿ ಚರಣ್ ಸಿಂಗ್ ಎನ್ನುವಂಥವರು ರೈತರ ಬೆಂಬಲಕ್ಕೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಶ್ರೀ ಶರದ್ ಜೋಶಿ ಇಸ್ ಎ ಲೀಡರ್ ಆಫ್ ದಿ ಶೇತ್ಕಾರಿ ಮೂವ್ಮೆಂಟ್ ಇನ್ ಮಹಾರಾಷ್ಟ್ರದ ಶೇತ್ಕಾರಿ ಚಳುವಳಿಯ ರೂವಾರಿಯಾದಂಥ ಶರದ್ ಜೋಶಿ ಎನ್ನುವಂಥವರು ರೈತರ ಪರವಾಗಿ ನಿಂತರು. ಮಹೇಂದ್ರ ಸಿಂಗ್
ಟೇಕಾಯತ್ ಲೀಡರ್ ಆಫ್ ದಿ ಭಾರತೀಯ ಕಿಸಾನ್ ಯೂನಿಯನ್. ಸೊ ಇಂಪಾರ್ಟೆಂಟ್ ಆದಂಥ ಒಂದು ಯೂನಿಯನ್ ಇದು, ಭಾರತೀಯ ಕಿಸಾನ್ ಯೂನಿಯನ್ ಇನ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ಒಂದು ಯೂನಿಯನ್ ಎನ್ನುವಂಥದ್ದು ಆಗುತ್ತೆ, ಒಂದು ಒಕ್ಕೂಟ ಎನ್ನುವಂಥದ್ದು ಆಗುತ್ತೆ, ಭಾರತೀಯ ಕಿಸಾನ್ ಒಕ್ಕೂಟ ಎನ್ನುವಂಥದ್ದಾಗುತ್ತೆ. ಈ ಭಾರತೀಯ ಕಿಸಾನ್ ಒಕ್ಕೂಟದ ನಾಯಕನಾದಂಥ ಮಹೇಂದ್ರ ಸಿಂಗ್ ಟೆಕಾಯತ್ ಎನ್ನುವಂಥವನು ಈ ಒಂದು ರೈತರ ಪರವಾಗಿ ನಿಲ್ತಾನೆ. ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ ನಾಯ್ಡು ಇನ್ ತಮಿಳುನಾಡಿನಲ್ಲಿ ನಾರಾಯಣ ಸ್ವಾಮಿ ನಾಯ್ಡು ಎನ್ನುವಂಥವರು ಹೋರಾಟವನ್ನು ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ, SD ಸುಂದರೇಶ್, ಸೋಮಲಿಂಗಯ್ಯ, ಶೇಷರೆಡ್ಡಿ, ಸುದಿ ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಇದು ಸಹ ಇಂಪಾರ್ಟೆಂಟ್ ಒಂದು ಯೂನಿಯನ್ ಆಗಿರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಇಷ್ಟು ಎಕ್ಸ್ಪಾಂಡ್ ಇನ್ KRRS ಅಂತ ಕೇಳಬಹುದು. KRRS ಅನ್ನು ವಿಸ್ತರಿಸಿರಿ ಅಂತ ಕೇಳಿದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಮುಖ ನಾಯಕರಾದಂತಹ ಯಾರಿರ್ಬೋದು, ನಂಜುಂಡ ಸ್ವಾಮಿ ಇರ್ಬೋದು, ಸುಂದರೇಶ್ ಇರ್ಬೋದು, ಸೋಮಲಿಂಗಯ್ಯ ಇರ್ಬೋದು, ಇವರೆಲ್ಲರೂ ಸಹಿತವಾಗಿ ರೈತರ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಫೈಟ್ ಫಾರ್ ದಿ ಕಾಸಸ್ ಆಫ್ ಪೆಸೆಂಟ್ಸ್. ಇವರೆಲ್ಲರೂ ಸಹಿತವಾಗಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ಹೋರಾಡಿರುವಂಥದ್ದನ್ನು ನೋಡಬಹುದು. ಸೊ ನೆಕ್ಸ್ಟ್, ಕಾಸಸ್ ಆಫ್ ಪೆಸೆಂಟ್ಸ್ ಮೂಮೆಂಟ್ಸ್. ಹಾಗಿದ್ರೆ ರೈತರ ಸಮಸ್ಯೆಗಳು ಏನಪ್ಪ ಅಂತ ನೋಡೋದಾದರೆ, ಫಸ್ಟ್ ಒನ್, ಫೀಲಿಂಗ್ಸ್ ಆಫ್ ಡೆಪ್ರಿವೇಷನ್ಸ್, ಅಂದರೆ ವಂಚಿತ ಭಾವನೆ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಪೆಸೆಂಟ್ಸ್ ಆರ್ ಡಿಪ್ರಿವ್ಡ್ ಫಾರ್ ದಿ ಫೆಸಿಲಿಟೀಸ್ ವೆನ್ ಆರ್ಗನೈಸೇಷನ್ ಸೆಕ್ಟರ್ಸ್ ಇನ್ ಇಂಡಸ್ಟ್ರೀಸ್. ಕೈಗಾರಿಕೆಯಂತಹ ಸಂಘಟಿತ ವಲಯಕ್ಕೆ ಹೋಲಿಸಿದರೆ ರೈತರಿಗೆ ದೊರೆಯುವಂಥ ಸೌಲಭ್ಯಗಳು ತೀರಾ ಕಡಿಮೆ ಮಟ್ಟದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ದೇ ಆರ್ ಫೇಸ್ ಪ್ರಾಬ್ಲಮ್ಸ್ ಲೈಕ್ ದಿ ಶಾರ್ಟೇಜ್ ಆಫ್ ಕ್ವಾಲಿಟಿ ಸೀಡ್ಸ್, ಫರ್ಟಿಲೈಸರ್ and lack of adequate price and support price. ರೈತರಿಗೆ ಕೈಗಾರಿಕೀಕರಣಕ್ಕೆ ನೀಡುವಂಥ ಸಪೋರ್ಟು ರೈತರಿಗೆ ಸಿಗದೆ ಅಥವಾ ಕೃಷಿಗೆ ಸಿಗದೆ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ. ರೈತರಿಗೆ ಗುಣಮಟ್ಟದ ಬೀಜ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಅಥವಾ ಕ್ರಿಮಿನಾಶಕಗಳಿರ್ಬೋದು, ಇವುಗಳ ಕೊರತೆ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಕೃಷಿ ಸಲಕರಣೆಗಳನ್ನು ಖರೀದಿ ಮಾಡುವಲ್ಲಿ ರಿಯಾಯಿತಿ ದರ ಎನ್ನುವಂಥದ್ದು ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಸಾಲ ಮನ್ನಾ ಎನ್ನುವಂಥದ್ದು ಸಹ ಇರೋದಿಲ್ಲ. ಇಟ್ಸ್ ನಾಟ್ ಎ ಇನ್ಶೂರೆನ್ಸ್ ಫಾರ್ ದಿ ಕ್ರೋಪ್ ಅಂದರೆ ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ಗಳು ಇರುವುದಿಲ್ಲ. ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಸಬ್ಸಿಡೀಸ್ ಫಾರ್ ದಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂದರೆ ಸಬ್ಸಿಡೀಸ್ಗಳು, ಸಾಲ ಮನ್ನಾಗಳಿರ್ಬೋದು, ಬೆಳೆ ವಿಮೆಗಳು ಇರ್ಬೋದು, ಇವೆಲ್ಲದರ ಸಮಸ್ಯೆಗಳಿಂದಾಗಿ ಹೋರಾಟ ಎನ್ನುವಂಥದ್ದನ್ನು ಈ ರೈತರು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ರೈತರಿಗೆ ಸರಿಯಾದಂಥ ರಸಗೊಬ್ಬರಗಳು ಎನ್ನುವಂಥದ್ದು ಸಿಗಬೇಕಾಗತ್ತೆ, ಬೀಜಗಳು ಎನ್ನುವಂಥದ್ದು ಸರಿಯಾಗಿ ಸಿಗಬೇಕಾಗತ್ತೆ, ಉತ್ತಮ ಗುಣಮಟ್ಟದ ಬೀಜಗಳು ಸಿಗಬೇಕಾಗತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ರೈತರಿಗೆ ಕೈಗಾರಿಕೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅನುಕೂಲಗಳನ್ನು ಅಥವಾ ಕ್ವಾಲಿಟಿಯನ್ನು ಅಲ್ಲಿ ಮೇಂಟೈನ್ ಮಾಡ್ತಾರೋ ಆ ರೀತಿಯಾಗಿ ಕೃಷಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಸರ್ಕಾರದ ಸರಿಯಾದಂತಹ ಬೆಂಬಲ ಎನ್ನುವಂಥದ್ದು ಸಿಗದೇ ಇರುವಂಥದ್ದು ಅಥವಾ ವಂಚಿತ ಭಾವನೆ ಎನ್ನುವಂಥದ್ದು ರೈತರಲ್ಲಿ ಕಾಡ್ತಾ ಇದ್ದಿದ್ದರಿಂದಾಗಿ ಅವರು ಹೋರಾಟವನ್ನು ಪ್ರಾರಂಭಿಸೋದಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೆಕೆಂಡ್, ನೆಗ್ಲಿಜೆನ್ಸ್ ಆಫ್ ಫಾರ್ಮರ್ಸ್ ಪ್ರಾಬ್ಲಮ್ಸ್. ಎರಡನೇದಾಗಿ ರೈತರ ಸಮಸ್ಯೆಗಳ ಕಡೆಗಣನೆ ಆಗಿರುವಂಥದ್ದನ್ನಲ್ಲಿ ನಾವು ನೋಡಬಹುದಾಗಿದೆ. ಸೊ ಸಾಮಾನ್ಯವಾಗಿ ರೈತರ ಸಮಸ್ಯೆಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಶಸ್ತ್ಯ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಅವರ ಸಮಸ್ಯೆಗಳೆನ್ನುವಂಥದ್ದು ಕೇಳುವಂಥವರು ಸಹ ಇರಲಿಲ್ಲ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಿ ಬ್ರಿಟಿಷ್ ಗವರ್ನಮೆಂಟ್ ನೆಗ್ಲೆಕ್ಟ್ ದಿ problem of agriculture sector and peasants.
ಬ್ರಿಟಿಷರ ಕಾಲದಿಂದಲೇ, ಬ್ರಿಟಿಷ್ ಸರ್ಕಾರದ ಕಾಲದಿಂದಲೇ ಸಹಿತವಾಗಿ ನಾವು ರೈತರ ಸಮಸ್ಯೆಗಳನ್ನು ಕಡೆಗಣಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆ ಒಂದು ಸಂದರ್ಭದಿಂದಲೇ ರೈತರ ಸಮಸ್ಯೆಗಳು ಎನ್ನುವಂಥದ್ದು ಕಡೆಗಣಿಸಲ್ಪಟ್ಟಿರುವಂಥದ್ದು ಅಂತಂದರೆ, ಈಗಲೂ ಸಹ ರೈತರ ಸಮಸ್ಯೆಗಳನ್ನು ಕಡೆಗಣಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಎಟ್ ದಿ ಸೇಮ್ ಟೈಮ್ ದಿ ಬೆಂಗಾಲ್ ಗವರ್ನಮೆಂಟ್ ಬ್ಯಾನ್ಡ್ ದಿ ಬ್ಲೂ ಕ್ರಾಪ್ ಆ್ಯಂಡ್ acquired farmers' lands. ಈ ಬ್ರಿಟಿಷ್ ಸರ್ಕಾರ ಏನು ರೈತರ ಸಮಸ್ಯೆಗಳನ್ನು ಕಡೆಗಣಿಸಿತ್ತು, ಅದೇ ಸಂದರ್ಭದಲ್ಲಿಯೇ ಬಂಗಾಳ ಸರ್ಕಾರ ಎನ್ನುವಂಥದ್ದು ನೀಲಿ ಬೆಳೆಯನ್ನು ನಿಷೇಧಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ತಾರೆ. ಯಾವ ಸಂದರ್ಭದಲ್ಲಿ? ಇದು ಬ್ರಿಟಿಷ್ ಸರ್ಕಾರದ ಸಂದರ್ಭದಲ್ಲಿ. ನೀಲಿ ಬೆಳೆಯನ್ನು ನಿಷೇಧಿಸುವಂತಂದರೆ ಒಂದು ಫಿಶ್ ಲ್ಯಾಂಡ್ಗಳಿರ್ಬೋದು, ಅಂದರೆ ಈ ಒಂದು ಮೀನುಗಾರಿಕೆಯನ್ನು ನಿಷೇಧಿಸುವುದರ ಜೊತೆಗೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತೆ. ಅದು ನಂತರದಲ್ಲಿ ಇದಿಷ್ಟೇ ಆದರೆ ಪರವಾಗಿಲ್ಲ. ಇನ್ ಅಡಿಷನ್ ಟು ದಿಸ್ ದೇ ಇಂಪೋಸ್ಡ್ ಹೆವಿಲಿ ಟ್ಯಾಕ್ಸ್ ಆ್ಯಂಡ್ ಎನ್ಹಾನ್ಸ್ಡ್ ದಿ ಪ್ರೈಸ್. ಇದರ ಜೊತೆಗೆ ಹೆಚ್ಚು ಮೊತ್ತದ ತೆರಿಗೆಯನ್ನು ವಿಧಿಸುತ್ತೆ. ಒಂದು ನೀಲಿ ಬೆಳೆಯನ್ನು ನಿಷೇಧಿಸಿತು, ಇದರ ಜೊತೆಗೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ತು. ಅದರ ಜೊತೆಗೆ ರೈತರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಹ್ಯಾಸ್ ಎನ್ಹಾನ್ಸ್ ದಿ ಪ್ರೈಸ್. ಆಲ್ ದೋಸ್ ಕಾಸ್ಡ್ ಫಾರ್ ಖೇಡಾ ಮೂಮೆಂಟ್. ಈ ಎಲ್ಲ ಕಾರಣಗಳು ಖೇಡಾ ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಖೇಡಾ ಚಳುವಳಿಗೆ ಕಾರಣಗಳೇನು ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಅಲ್ಲಿ ಏನಾಗಿರುವಂಥದ್ದು, ಖೇಡಾ ಒಂದು ಮೂಮೆಂಟಿಗೆ ದಿ ಕಾಸ್ ಆಫ್ ಖೇಡಾ ಮೂಮೆಂಟ್ ಇನ್ Bengal government banned the blue crop and acquired farmers' land. And second one, imposed heavily tax and enhanced the price. ನೋಡಿ, ಇಲ್ಲಿ ಖೇಡಾ ಚಳುವಳಿಗೆ ಕಾರಣಗಳು ಅಂತ ಕೇಳಿದವಾಗ ಬಂಗಾಳ ಸರ್ಕಾರ ಎನ್ನುವಂಥದ್ದು ನೀಲಿ ಬೆಳೆಯನ್ನು ಇರುವಂಥದ್ದು, ಜೊತೆಗೆ ರೈತರ ಭೂಮಿಯನ್ನು ವಶಪಡಿಸಿಕೊಂಡಿರುವಂಥದ್ದು, ಅದರ ಜೊತೆಗೆ ಎರಡನೇದು ಹೆಚ್ಚಿನ ಮೊತ್ತದ ತೆರಿಗೆಯನ್ನು ವಿಧಿಸಿರುವಂಥದ್ದು. ಇದು ಎರಡು ಖೇಡಾ ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಥರ್ಡ್ ಒನ್, ಅನ್ಬಿಯರಬಲ್ ಡೆಬಿಟ್ಸ್. ಸಾಲದ ಹೊರೆ ಹೆಚ್ಚಾಗಿರುವಂಥದ್ದು ರೈತರ ಚಳುವಳಿಗೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಪೆಸೆಂಟ್ಸ್ ರೈಸ್ ಲೋನ್ಸ್ ಫ್ರಮ್ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ institutions, but they are not a positions to repay for the reasons like the market fluctuating, tax, heavy tax, brokers problems, and etc. ರೈತರಿಗೆ ಬಂಡವಾಳಗಳು ಎನ್ನುವಂಥದ್ದು ಬೇಕಾಗತ್ತೆ. ಅದು ಯಾವುದೇ ಬೆಳೆಯನ್ನು ಬೆಳಿಬೇಕಿದ್ರೂ ಸಹಿತವಾಗಿ ಬಂಡವಾಳ ಎನ್ನುವಂಥದ್ದು ಬೇಕಾಗುತ್ತೆ. ಭೂಮಿಯನ್ನು ಉಳುಮೆ ಮಾಡಬೇಕು, ಬಿತ್ತನೆಯನ್ನು ಮಾಡಬೇಕು, ಅದಕ್ಕೆ ನೀರಾವರಿಯನ್ನು ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತಂದರೆ ರೈತನ ಹತ್ರ ಎಲ್ಲ ಹಣಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಕೆಲವೊಮ್ಮೆ ಮಳೆಗಳು ಕೈಕೊಟ್ಟಾವಾಗ ರೈತನ ಜೀವನೋಪಾಯ ಎನ್ನುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಸಾಲಗಳು ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ ರೈತನಿಗೆ. ಕೆಲವೊಮ್ಮೆ ಬ್ಯಾಂಕ್ ಇರ್ಬೋದು ಅಥವಾ ಇನ್ನಿತರ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಂಥ ಸಂದರ್ಭದಲ್ಲಿ ರೈತ ಎನ್ನುವಂಥವನು ಮರುಪಾವತಿ ಮಾಡಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಒಳಗಾಗ್ತಾನೆ. ಹಾಗಿದ್ರೆ ಯಾಕೆ ಮರುಪಾವತಿ ಮಾಡಲಿಕ್ಕೆ ಆಗೋದಿಲ್ಲ ಅವನ ಹತ್ರ? ಅವನು ಹಾಕಿದಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅವನಿಗೆ ಸರಿಯಾಗಿ ಲಾಭ ಎನ್ನುವಂಥದ್ದು ಕೈಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಕೈಗೆ ಲಾಭ? ಮಾರುಕಟ್ಟೆ ಇಳಿತ ಎನ್ನುವಂಥದ್ದು ಆಗ್ತಾ ಇರುತ್ತೆ. ಒಮ್ಮೆ ಬೆಳೆದ ಬೆಳೆಗೆ ಪ್ರೈಸ್ ಎನ್ನುವಂಥದ್ದು ಹೈಯೆಸ್ಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಇನ್ನು ಕೆಲವೊಮ್ಮೆ ಅತ್ಯಂತ ಕೆಳಮಟ್ಟಕ್ಕೆ ಬರುತ್ತೆ. ಯಾವ ಸಂದರ್ಭದಲ್ಲಿ ಅವನ ಒಂದು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡಬೇಕು ಎನ್ನುವಂಥ ಒಂದು ಆಲೋಚನೆ ಅಥವಾ ಆ ಒಂದು ಸಂದರ್ಭ ಗೊತ್ತಾಗೋದಿಲ್ಲ. ಆಗ ಕೆಲವರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಇನ್ನು ಕೆಲವು ರೈತರಿಗೆ ಕಡಿಮೆ ಬೆಲೆ ಸಿಗುತ್ತೆ. ಕಡಿಮೆ ಸಿಕ್ಕಂಥ ರೈತನಿಗೆ ಜೀವನ ಮಾಡುವಂಥದ್ದು ಕಷ್ಟ ಆಗುತ್ತೆ. ಅದರ ಜೊತೆಗೆ ಮಧ್ಯವರ್ತಿಗಳ ಹಾವಳಿ ಎನ್ನುವಂಥದ್ದು ಆಗುತ್ತೆ. ಮಧ್ಯವರ್ತಿಗಳು ಅಂತಂದರೆ ಇಲ್ಲಿ ವ್ಯಾಪಾರಸ್ಥರು ಅಂತ ಕರೀಬೋದು.
ಆ ಮಧ್ಯವರ್ತಿಗಳು ಏನು ಮಾಡ್ತಾರೆ, ರೈತನಲ್ಲಿ ಒಂದು ಟೊಮೆಟೊ ಬೆಳೆಯನ್ನು ರೈತನಲ್ಲಿ 5 ರೂಪಾಯಿ ಕೆಜಿಗೆ ತಗೊಂಡ್ರೆ ಅವನು ಮಾರ್ಕೆಟಿಗೆ ಹೋಗಿ 20 ರೂಪಾಯಿಗೆ ಮಾರುವಂಥದ್ದು. ಇಲ್ಲಿ ರೈತನಿಗೆ ಯಾವುದೇ ರೀತಿಯಾದಂಥ ಲಾಭ ಎನ್ನುವಂಥದ್ದು ಸಿಗೋದಿಲ್ಲ. ಈ ಮಧ್ಯವರ್ತಿಗಳ ಹಾವಳಿ ಎನ್ನುವಂಥದ್ದು ಸಹ ರೈತರಲ್ಲಿ ಸಾಲದ ಹೊರೆ ಎನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಅದರ ಜೊತೆಗೆ ಕೆಲವೊಂದಿಷ್ಟು ಡೆಬಿಟ್ಸ್, ಒಂದು ಸಾಲದ ಹೊರೆ ಎನ್ನುವಂಥದ್ದು ಕೆಲವೊಮ್ಮೆ ಅಟ್ಯಾಕ್ ಟು ದಿ ಕಮಿಟ್ ಟು ದಿ ಸೂಸೈಡ್, ಆಲ್ ದೋಸ್ ಫೋರ್ಸ್ ಟು ಕಮಿಟ್ ಸೂಸೈಡ್. This advisory in affect the family. Incidents like this creates horror among others and leads protects. ಸಾಲದ ಹೊರೆ ಹೆಚ್ಚಾದಾಗ ರೈತನು ಸಾಮಾನ್ಯವಾಗಿ ಆ ಸಾಲವನ್ನು ಮರುಪಾವತಿ ಮಾಡಲಾಗದೆ ಸೂಸೈಡ್ ಅಥವಾ ಆತ್ಮಹತ್ಯೆಗೆ ಶರಣಾಗುವಂಥ ಸಂದರ್ಭಗಳು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇದು ಆ ಒಂದು ಸಹವರ್ತಿಗಳಲ್ಲಿ ಭಯದ ವಾತಾವರಣ ಎನ್ನುವಂಥದ್ದು ಉಂಟಾಗುತ್ತೆ. ಅವರ ಒಂದು ಕುಟುಂಬ ಎನ್ನುವಂಥದ್ದು ತೀವ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಇದೆಲ್ಲ ರೈತರ ಆತ್ಮಹತ್ಯೆ ಎನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾದ ಕಾರಣದಿಂದಾಗಿ ಯಾಕೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಲ ತೀರಿಸಲಿಕ್ಕಾಗದೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅಥವಾ ಇಂಡಸ್ಟ್ರಿಸ್ಟ್ ಇರ್ಬೋದು, ಉದ್ಯಮಿಗಳು ಇರ್ಬೋದು, ಸಾಲವನ್ನು ತಲೆ ಮೇಲೆ ಹಾಕ್ಕೊಂಡು ಬ್ಯಾಂಕ್ ಅವರು ಬಂದರೂ ಸಹ ಕ್ಯಾರ್ ಮಾಡೋದಿಲ್ಲ, ಜೊತೆಗೆ ವಿದೇಶಗಳಿಗೆ ಓಡಿ ಹೋಗ್ತಾರೆ. ಎಷ್ಟೋ ಕೋಟಿ ಸಾಲ ಮಾಡಿದ್ರು ಸಹ ಕೇವಲ 1-2 ಲಕ್ಷ ಸಾಲಕ್ಕೋಸ್ಕರವಾಗಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಬೇಸರವನ್ನು ತರುವಂಥ ವಿಷಯ ಅಂತ ನಾವು ನೋಡಬಹುದಾಗಿದೆ. ಆದರೂ ಆ 1-2 ಲಕ್ಷನೂ ಸಹಿತವಾಗಿ ಆ ರೈತನಿಗೆ ಅತ್ಯಂತ ದೊಡ್ಡ ಹೊರೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಈ ರೈತರ ಸಾಲದ ಹೊರೆಯನ್ನು ಕಡಿಮೆ ಮಾಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಸರ್ಕಾರದ ಮೇಲೆ ಇರುವಂಥದ್ದನ್ನು ನಾವು ನೋಡ್ಬೋದು. ಇದು ಸಹ ಒಂದು ರೈತರ ಹೋರಾಟಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ನ್ಯಾಚುರಲ್ ಕೆಲೆಮಿಟಿ, ಪ್ರಾಕೃತಿಕ ವಿಕೋಪಗಳು ಉಂಟಾಗುವಂಥದ್ದನ್ನು ನಾವು ನೋಡ್ತೀವಿ. ಪೆಸೆಂಟ್ಸ್ ಅಡಾಪ್ಟೆಡ್ ಮೋರ್ ಒನ್ ಮನ್ಸೂನ್ ವಿಚ್ ಆರ್ ಯೂಸಲಿ ಇರ್ರೆಗ್ಯುಲರ್. ಭಾರತದಲ್ಲಿ ಅನಿಯಮಿತ ಮುಂಗಾರು ಸರ್ವೇ ಸಾಧಾರಣವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಈಗ ನೋಡಿ, ಈಗ ಡಿಸೆಂಬರ್ ತಿಂಗಳು ನಡೀತಾ ಇದೆ, ಆದರೂ ಸಹ ಕೆಲವು ಕಡೆಗಳಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಈಗ ಬಂದಂತಹ ಮಳೆ ಅಡಿಕೆ ಬೆಳೆಗೆ ಇರ್ಬೋದು ಅಥವಾ ಇನ್ನಿತರ ಬೆಳೆಗಳಿಗೆ ಅತ್ಯಂತ ಹಾನಿಕಾರಕ. ಅಂದರೆ ಮುಂದಿನ ವರ್ಷ ಬೆಳೆಯುವಂಥ ಬೆಳೆಗೆ ಹಾನಿ ಉಂಟಾಗುವಂಥದ್ದನ್ನು ನಾವು ನೋಡ್ತೀವಿ. ಇದು ರೈತನಿಗೆ ಸಮಸ್ಯೆ. ಅತ್ಯಂತ ಹೆಚ್ಚಿನ ಮಳೆ ಬಂದರೂ ಸಮಸ್ಯೆ, ಅತ್ಯಂತ ಕಡಿಮೆ ಮಳೆ ಬಂದರೂ ಸಮಸ್ಯೆ ಎದುರಿಸಬೇಕಾದಂಥವನು ರೈತನೇ ಆಗಿರ್ತಾನೆ. ಹಾಗಾಗಿ ನಮ್ಮಲ್ಲಿ ಮನ್ಸೂನ್ ಎನ್ನುವಂಥದ್ದು ಸರಿಯಾದ ಸಮಯಕ್ಕೆ ಬರದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹೆನ್ಸ್ ಇಟ್ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಪ್ಲೇಯಿಂಗ್ ದಿ ಗೇಮ್ ಏಬಲ್ ವಿತ್ ದಿ ಮನ್ಸೂನ್. ಸಾಮಾನ್ಯವಾಗಿ ಒಂದು ಮಾತು ಎನ್ನುವಂಥದ್ದು ಪ್ರಚಲಿತದಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಭಾರತದ ರೈತ ಮಳೆಯೊಡನೆ ಆಡದಂತೆ ಎನ್ನುವಂಥ ಒಂದು ಮಾತೆನ್ನುವಂಥದ್ದು ಅಥವಾ ಜೂಜಾಟ ಆಡಿದಂತೆ ಎನ್ನುವಂಥ ಮಾತಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಬೆಳೆಗಳು ಸರಿ ಬರಬೇಕು ಅಂತಂದರೆ ಮನ್ಸೂನ್ ಎನ್ನುವಂಥದ್ದು ಸರಿಯಾಗಿ ಬರಬೇಕಾಗುತ್ತೆ. ಇಲ್ಲದೇ ಇದ್ದರೆ ಆಸ್ ಎ ರಿಸಲ್ಟ್ ಟು ದಿ ರೂಟ್ಸ್ ಆಫ್ ದಿ ಲೋನ್ಸ್, ಹೆವಿ ಲೋನ್ಸ್ ಇಸ್ ಸಾಯಿಲ್ ಪ್ರಾಬ್ಲಮ್ಸ್ ಅಂತಂದರೆ ಒಂದು ಮಣ್ಣಿನ ಸಮಸ್ಯೆಗಳು ಇರ್ಬೋದು. ಸರಿಯಾದಂತಹ ಒಂದು ಮಳೆ ಬರದೇ ಇದ್ದರೆ ಪ್ರಕೃತಿ ವಿಕೋಪ ಎನ್ನುವಂಥದ್ದು ಈಡಾಗುವಂಥ ಸಮಸ್ಯೆಗಳೇ ಹೆಚ್ಚು. ಕೆಲವೊಮ್ಮೆ ನೆರೆಹಾವಳಿ ಬರುತ್ತೆ, ಫ್ಲಡ್ಗಳು ಬರುವಂಥದ್ದು, ಬರಗಾಲಗಳು ಬರುತ್ತೆ, ಬೆಳೆಗೆ ಕೀಟ ಬಾಧೆ ಎನ್ನುವಂಥದ್ದು ಉಂಟಾಗುತ್ತೆ, ಭೂಸವಕಳಿ ಎನ್ನುವಂಥದ್ದು ಆಗುತ್ತೆ, ಬರಡು ಭೂಮಿ, ಬಂಜರು ಭೂಮಿ ಇತ್ಯಾದಿ ಎಲ್ಲ ಒಂದು ನೈಸರ್ಗಿಕವಾದಂಥ ಸಮಸ್ಯೆಗಳು ಎನ್ನುವಂಥದ್ದು ಬಂದಾವಾಗ ರೈತ ಅದನ್ನು ಫೇಸ್ ಮಾಡುವಂಥದ್ದು ಕಷ್ಟ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಎಲ್ಲದೂ ಸಹ ಗೌರ್ಮೆಂಟ್ ಕೊಟ್ಟರೂ ಸಹ ನೈಸರ್ಗಿಕವಾಗಿ ಇರುವಂಥ ಸಮಸ್ಯೆಗಳಿಂದಾಗಿ ರೈತ ಎನ್ನುವಂಥದ್ದು ಸಫರ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್, ಅನ್ಸೈಂಟಿಫಿಕ್ ಲ್ಯಾಂಡ್ ಅಕ್ವಸೇಷನ್ಸ್, ಅವೈಜ್ಞಾನಿಕ ಭೂಸ್ವಾಧೀನ. In view of urbanizations, in industrializations, the governments are acquiring
lands of farmers. Maybe times of prepare in proper compensations is not given and they are not provided with the alerts. ಅಂದರೆ ಉದಾರೀಕರಣ ಇರ್ಬೋದು, LPG, ಲಿಬರಲೈಸೇಷನ್ಸ್, ಪ್ರೈವೇಟೈಸೇಷನ್ಸ್ ಆ್ಯಂಡ್ ಗ್ಲೋಬಲೈಸೇಷನ್ಸ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಪ್ರಭಾವದಿಂದ ನಗರೀಕರಣ ಮತ್ತು ಕೈಗಾರಿಕೀಕರಣದ ಹೆಸರಿನಲ್ಲಿ ಸರ್ಕಾರಗಳು ರೈತರು ಉಳುವ ಭೂಮಿಯನ್ನು ಅವೈಜ್ಞಾನಿಕವಾಗಿ ಸ್ವಾಧೀನಪಡಿಸಿಕೊಳ್ತಾ ಇದೆ. ರೆಬಲೈಸೇಷನ್ಸ್ ಮಾಡ್ತೀವಿ, ಲಿಬರಲೈಸೇಷನ್ಸ್ ಮಾಡ್ತೀವಿ ಅಂತ ರೈತರು ಬೆಳೆಯುವಂಥ ಭೂಮಿಯನ್ನು ಪಡೆದುಕೊಳ್ತಾರೆ. ಅಲ್ಲಿ ಏನು ಮಾಡುವಂಥದ್ದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನಿಲ್ಲಿಸ್ತಾರೆ, ಅಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಯಾವ ಹೆಸರಿನಲ್ಲಿ? ನಗರೀಕರಣದ ಹೆಸರಿನಲ್ಲಿ. ಅಕ್ವಸೇಷನನ್ನು ಮಾಡಿಕೊಳ್ಳುತ್ತೆ, ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತೆ, ಜೊತೆಗೆ ಸೂಕ್ತವಾದಂಥ ಪರಿಹಾರ ಅಥವಾ ಸಕಾಲದಲ್ಲಿ ಪರಿಹಾರ ನೀಡುತ್ತೆ, ಸತ್ಯ. ಆದರೆ ಸಕಾಲದಲ್ಲಿ ನೀಡೋದಿಲ್ಲ. ಯಾವ ಕಾಲದಲ್ಲಿ ತತ್ಕ್ಷಣ ನೀಡಬೇಕೋ, ಪರ್ಯಾಯ ವ್ಯವಸ್ಥೆಯನ್ನು ರೈತನಿಗೆ ಒದಗಿಸಿಕೊಡಬೇಕೋ ಆ ಸಂದರ್ಭದಲ್ಲಿ ಕೊಡದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಭೂಹೀನರು ಮತ್ತು ಆಗ್ತಾರೆ ರೈತರು. ಆವಾಗ ಇದು ಸರ್ಕಾರದ ವಿರುದ್ಧ ರೈತನು ಎನ್ನುವಂಥವನು ಬಂಡೇಳಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಕಾಸಸ್ ಸಪೋರ್ಟ್ ಪ್ರೈಸ್. ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ. Amidst innumerable problems, farmers do not get the adequate price to their produce. ನೋಡಿ, ಅಸಂಖ್ಯಾತ ಸಮಸ್ಯೆಗಳ ನಡುವೆಯೂ ಸಹಿತವಾಗಿ ಮುಕ್ತ ಮಾರುಕಟ್ಟೆ ನೀತಿಯಿಂದ ರೈತರು ಬೆಳೆದ ಬೆಳೆಗೆ ಸೂಕ್ತವಾದಂಥ ಬೆಲೆಯು ನಿಗದಿ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಸಪೋರ್ಟ್ ಪ್ರೈಸ್ ಅಂತಂದರೆ, ಈಗ ಅಡಿಕೆ ಬೆಳೆಗಾರರನ್ನು ನಾವು ತಗೊಂಡಾಗ 1 kg ಅಡಿಕೆಗೆ ಸಪೋರ್ಟ್ ಪ್ರೈಸನ್ನು 20,000 ಅಂತ ಗೌರ್ಮೆಂಟ್ ಕೊಟ್ಟರೆ, ಆ 20,000 ಸ್ಟೇಬಲ್ ಆಗಿರುತ್ತೆ. ಆ ಸಪೋರ್ಟ್ ಪ್ರೈಸ್ ಸ್ಟೇಬಲ್ ಆಗಿರುತ್ತೆ. ಆ 20,000 ಇವತ್ತು ನಾವು 20,000ಕ್ಕೆ ಅಡಿಕೆಯನ್ನು ಕೊಟ್ಟರೆ ಮುಂದೊಂದು ದಿನ ಅದಕ್ಕೆ ಕಡಿಮೆ ಆಗ್ಬೋದು ಅಂತ ಚಿಂತೆ ಇಲ್ಲ, 15,000ಕ್ಕೆ ಬರ್ಬೋದಾ ಅಂತ ಭಯ ಇಲ್ಲ. ಅದು 20,000ನೇ ಇರುತ್ತೆ. ಆದರೆ ಹೆಚ್ಚಾಗಬಹುದು, 30,000 ಆಗ್ಬೋದು, 40,000 ಆಗ್ಬೋದು. ಒಂದು ಕ್ವಿಂಟಲ್ ಅಡಿಕೆಗೆ 20,000 ಸಪೋರ್ಟ್ ಪ್ರೈಸ್ ಕೊಟ್ಟರೆ, 20,000 ಕೊಟ್ಟರೆ ಅದು ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗ್ಬೋದು. ಆದರೆ ಆ 20,000ಕ್ಕಿಂತ ಕಡಿಮೆ ಬರಲ್ಲ ಅನ್ನುವಂಥ ರೈತನಿಗೆ ಭರವಸೆ ಇರುತ್ತಲ್ವ, ಅದೇ ಅವನಿಗೆ ಸಪೋರ್ಟ್ ಪ್ರೈಸ್ ಆಗಿರುತ್ತೆ. ಹಾಗೆ ಕಬ್ಬು ಬೆಳೆಗಾರ ಇರ್ಬೋದು, ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಭತ್ತ ಇರ್ಬೋದು, ಎಲ್ಲ ಬೆಳೆಗಾರರು ಎನ್ನುವಂಥವರು ಒಂದು ಸಪೋರ್ಟ್ ಪ್ರೈಸನ್ನು ನಿರೀಕ್ಷೆಯನ್ನು ಮಾಡ್ತಾರೆ ಸರ್ಕಾರದಿಂದ. ಈಗ ನಾವು ಬೆಳೆಯನ್ನು ಬೆಳೀತಾ ಇರಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಕಟಾವನ್ನು ಮಾಡ್ವಿ ಅಂತ ಇಟ್ಕೊಳ್ಳೋಣ, ಯಾವುದೇ ಒಂದು ಬೆಳೆಯನ್ನು ಅದು ಸಹಿತವಾಗಿ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಆ ಕಟಾವು ಮಾಡಿದಂಥ ಬೆಳೆಗೆ ಕ್ವಿಂಟಲಿಗೆ 30,000 ಇದೆ ಅಂತ ಇಟ್ಕೊಳ್ಳಿ. ಆದರೆ ನಾವು ಅದು ರೆಡಿ ಮಾಡೋ ತನಕ, ವ್ಯಾಪಾರಕ್ಕೆ ಸಿದ್ಧ ಮಾಡೋ ತನಕ ಆ ಒಂದು ಅದರ ಬೆಲೆ 20,000ಕ್ಕೆ 15,000ಕ್ಕೆ ಕಡಿಮೆ ಆಗಿರುತ್ತೆ. ಆವಾಗ ರೈತನ ಜೀವನ ಎನ್ನುವಂಥದ್ದು ಕಷ್ಟ ಆಗುತ್ತೆ. ಆದರೆ ಇಂತಿಷ್ಟು ಅಂತ ಸಪೋರ್ಟ್ ಪ್ರೈಸನ್ನು ಸರ್ಕಾರ ಒಂದು ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದರೆ ಸಾಮಾನ್ಯವಾಗಿ ರೈತನಿಗೆ ಧೈರ್ಯ ಇರುತ್ತೆ, ರೈತನ ಆತ್ಮಹತ್ಯೆಯೂ ಸಹ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ರೈತ ಬೆಳೆದಂಥ ಬೆಳೆಗೆ ಯಾವುದೇ ರೀತಿಯಾದಂಥ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡದೇ ಇರೋದ್ರಿಂದಾಗಿ ರೈತರು ಎನ್ನುವಂಥವ್ರು ಚಳುವಳಿಯನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಇವಿಷ್ಟು ಕಾಸ್ ಆಫ್ ಪೆಸೆಂಟ್ಸ್ ಮೂಮೆಂಟ್, ರೈತ ಚಳುವಳಿಗೆ ಪ್ರಮುಖವಾದಂಥ ಕಾರಣಗಳು ಇವಿಷ್ಟು. ಹಾಗಿದ್ರೆ ಈಗ ಮುಗಿದಿದೆಯಾ ರೈತರ ಒಂದು ಚಳುವಳಿಗಳು, ಹೋರಾಟಗಳು ಎನ್ನುವಂಥದ್ದು? ಖಂಡಿತವಾಗಿಯೂ ಇಲ್ಲ. ದಿನ ಬೆಳಗಾದರೆ ರೈತರ ಸಮಸ್ಯೆಗಳು ಎನ್ನುವಂಥದ್ದು ಹೊಸದು ಉಟ್ಕೊಳ್ಳುತ್ತೆ. ಹೋರಾಟ ಎನ್ನುವಂಥದ್ದು ಈಗಲೂ ಸಹ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ವಾಟ್ ಇಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಪೆಸೆಂಟ್ಸ್ ಮೂವ್ಮೆಂಟ್? ಹಾಗಿದ್ರೆ ಏನಪ್ಪ ಈ ಒಂದು ರೈತರು ಮಾಡಿದಂಥ ಚಳುವಳಿಗೆ ಅವರಿಗೆ ಪ್ರತಿಫಲ ಏನು ಸಿಕ್ತು, ಅದರ ರಾಜಕೀಯ ಒಂದು ಪರಿಣಾಮಗಳು ಏನಾಯಿತು ಅಂತ ನೋಡೋದಾದ್ರೆ, ಫಸ್ಟ್ ಒನ್,
ಅಗ್ರಿಕಲ್ಚರ್ ಲೋನ್ಸ್. ಅಗ್ರಿಕಲ್ಚರ್ ಲೋನ್ಸ್ ಕೃಷಿ ಸಾಲ ಯೋಜನೆಯನ್ನು ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಕೃಷಿ ಮಾಡ್ತೀವಿ ಅಂತಂದರೆ ಯಾವ ರೀತಿ ಸಾಲವನ್ನು ಕೊಡ್ತಾರೆ, ಯಾರು ಕೊಡ್ತಾರೆ ಅಂತ ನೋಡೋದಾದರೆ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್ NCIP, ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್, ರಾಷ್ಟ್ರೀಯ ಬೆಳೆ ವಿಮೆ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಸಾಲವನ್ನು ಕೊಡಲಾಗುತ್ತೆ. ಎಕ್ಸ್ಪಾಂಡ್ ಅನ್ನು ಕೇಳ್ಬೋದು, NCIP ಟು ದಿ ಎಕ್ಸ್ಪಾಂಡ್, ವಿಸ್ತರಿಸಿ ಅಂತ ಕೇಳಿದವಾಗ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್, ರಾಷ್ಟ್ರೀಯ ಬೆಳೆ ವಿಮೆ ಕಾರ್ಯಕ್ರಮ. ಸೆಕೆಂಡ್ ಒನ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆ NAINIS, ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಡಿಯಲ್ಲಿ ಸಾಲವನ್ನು ಕೊಡುವಂಥದ್ದು ಇರ್ಬೋದು. ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, PLD ಬ್ಯಾಂಕ್ ಅಂತ ಕರಿತೀವಿ ನೋಡಿ, ಅದು ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರಿ. PLD ಬ್ಯಾಂಕ್, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಡಿಯಲ್ಲಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಗೌರ್ಮೆಂಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವಿಷ್ಟು ಲೋನ್ಗಳನ್ನು ಕೊಡುತ್ತೆ. ಇನ್ನೂ ಬಹಳಷ್ಟು ಲೋನ್ ಪ್ರೊವೈಡ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಬೆಳೆ ಸಾಲಗಳಿರ್ಬೋದು, ಮಾಧ್ಯಮಿಕ ಸಾಲಗಳಿರ್ಬೋದು. ಈ ಎಲ್ಲ ಸಾಲಗಳನ್ನು ರೈತರಿಗೆ ಗೌರ್ಮೆಂಟ್ ಎನ್ನುವಂಥದ್ದು ಪ್ರೊವೈಡ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಆ ಸಾಲಗಳನ್ನು ಪಡೆದಂಥ ರೈತರು ಇದೆಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಕಡಿಮೆ ಬಡ್ಡಿ ದರದಲ್ಲಿ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅವರು ಸಾಲಗಳನ್ನು ಪಡ್ಕೊಳ್ಬೋದು. ಜೊತೆಗೆ ಇಂಟ್ರೆಸ್ಟನ್ನು ಕಟ್ಟುವುದರ ಜೊತೆಗೆ ನಂತರ ಇಂತಿಷ್ಟು ಕಂತಿನ ಮೂಲಕವಾಗಿ ಹಣವನ್ನು ಕಟ್ಟುವಂಥ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟ್ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಕೀಮ್, ನ್ಯಾಷನಲ್ ಅಗ್ರಿಕಲ್ಚರ್ ಸ್ಕೀಮ್ ಎನ್ನುವಂಥದ್ದು ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ ತಂದಿರುವಂಥದ್ದು ನಾವು ನೋಡ್ತೀವಿ. ಫಾರ್ ದಿ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ಸ್ ಟು ದಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ NDC ಹ್ಯಾಸ್ ಮೇಡ್ encourage to the arrangements in 2007 and National Agriculture Scheme was implemented with a view to the enhance 4% in agriculture production. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎನ್ನುವಂಥದ್ದನ್ನು ಈ ಒಂದು ಕೃಷಿ ಸಾಲದ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಗುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎನ್ನುವಂಥದ್ದು ಕೃಷಿ ಅಭಿವೃದ್ಧಿಗಾಗಿ ಸಾಕಷ್ಟು ವ್ಯಾಪಕವಾದಂಥ ಕ್ರಮಗಳನ್ನು 2007ರಲ್ಲಿ ರಾಷ್ಟ್ರೀಯ ಕೃಷಿ ಯೋಜನೆಯ ಮೂಲಕವಾಗಿ ಹಮ್ಮಿಕೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಕೃಷಿ ಉತ್ಪನ್ನ ಏನಿದೆ ಆ ಒಂದು ಉತ್ಪಾದನೆಯನ್ನು 4% ಪ್ರಮಾಣದಲ್ಲಿ ಹೆಚ್ಚಿಸುವಂಥದ್ದಾಗಿರುತ್ತೆ. ಏಕರೂಪದಂತಹ ಕೃಷಿ ನೀತಿಯನ್ನು ಎಲ್ಲ ರಾಜ್ಯಗಳಲ್ಲಿ ಅಳವಡಿಸಿ ರೈತರ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು. ಅಂದರೆ ಒಂದು ರೀತಿಯಾದಂಥ ಸರ್ಕಾರನೇ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಕಲ್ಪಿಸಿ ಒಂದೇ ರೀತಿಯಾದಂಥ ಇಡೀ ಒಂದು ದೇಶದಲ್ಲಿ ಒಂದೇ ರೀತಿಯಾದಂಥ ಕೃಷಿ ಮಾಡುವಂಥ ವಿಧಾನವನ್ನು ತರುವಂಥ ಯೋಜನೆಯನ್ನು ಜಾರಿಗೆ ತರುತ್ತೆ ಟು ದಿ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಕೀಮ್ ಅಡಿಯಲ್ಲಿ. ಇದು 2007ರಿಂದನೂ ಸಹ ಇಂಪ್ಲಿಮೆಂಟ್ ಅಂದರೆ ಯೋಜನೆಯನ್ನು ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ರಾಷ್ಟ್ರೀಯ ಕೃಷಿ ಸಾಲ ಯೋಜನೆಯನ್ನು ತಂದಿರುವಂಥದ್ದು ಅಂದರೆ ಆ ಕೃಷಿಕ ಆ ಸಾಲ ಪಡಿಲಿಕ್ಕೆ ಅರ್ಹ ಅಂತಾದರೆ ಮಾತ್ರ ಅವನಿಗೆ ಒಂದು ಸಾಲ ಸೌಲಭ್ಯವನ್ನು ನಾವು ನೀಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇಸ್ ದಿ ವೇವಿಂಗ್ ಆಫ್ ಡೆಬಿಟ್ಸ್, ಸಾಲ ಮನ್ನಾ. When farmers are not able to get rid of their expenses, they cannot clear the debt and uplift the farmers from debits. The government have taken necessary measures to waive the debits of farmers. ಸಾಲ ಮನ್ನಾ ಯಾರಿಗಾಗಬೇಕು? ರೈತರಿಗೆ ಆಗಬೇಕು. ಇದು ನಿರೀಕ್ಷೆಗೆ ತಕ್ಕಂತೆ ಬೆಳೆ ಬಾರದೇ ಇದ್ದಾಗ ರೈತರು ತಾವು ಮಾಡುವಂಥ ಸಾಲ ತೀರಿಸಲು ಅಸಮರ್ಥರಾಗುವಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತೀವಿ. ಹಾಗೆ ಒಂದೊಮ್ಮೆ ಸಾಲಗಳನ್ನು ತೀರಿಸಲಿಕ್ಕೆ ಆಗದೇ ಇದ್ದರೆ ರೆಡ್ಯೂಸ್ಡ್ ದಿ ಸೂಸೈಡ್ ಆ್ಯಂಡ್ ಡೆತ್ ರೇಟ್ ಆಫ್ ಫಾರ್ಮರ್ಸ್.
ಸರಿಯಾದಂತಹ ಬೆಳೆ ಕೈಗೆ ಬರದೇ ಇದ್ದಾಗ ಸಾಮಾನ್ಯವಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಸಹಿತವಾಗಿ ಹೆಚ್ಚಾಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ರೈತರು ಮಾಡಿದಂಥ ಸಾಲಗಳನ್ನು, ಅದು ರಾಷ್ಟ್ರೀಯ ಬ್ಯಾಂಕ್ ಇರ್ಬೋದು, ರಾಜ್ಯ ಬ್ಯಾಂಕ್ ಇರ್ಬೋದು, ಅಥವಾ ಸೊಸೈಟಿಗಳಿರ್ಬೋದು, ಈ ಎಲ್ಲವುದರಲ್ಲೂ ಸಹಿತವಾಗಿ ಒಂದೊಮ್ಮೆ ಮಳೆ ಸರಿಯಾಗಿ ಬರದೇ ಇದ್ದಂಥ ವರ್ಷ, ಅಥವಾ ಬರಗಾಲ ಬಂದಂಥ ವರ್ಷ, ಅಥವಾ ಹೆಚ್ಚಿನ ಮಳೆ ಬಂದು ಅನಾಹುತ ಆದಂಥ ವರ್ಷ, ಆ ಇಯರ್ಗಳಲ್ಲೆಲ್ಲ ಸಾಲಗಳನ್ನು ಮನ್ನಾ ಮಾಡುವಂಥದ್ದನ್ನು ಸರ್ಕಾರ ಮಾಡಬೇಕು. ಆ ಸಾಲ ಮನ್ನಾ ಒಂದು ಸೌಲಭ್ಯಗಳನ್ನು ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ಸಂದರ್ಭಗಳು ಅಲ್ಲ. ಈಗೆಲ್ಲ ಏನಾಗಿದೆ, ರೈತರ ಸಮಸ್ಯೆಗಿಂತ ಎಲೆಕ್ಷನ್ ಬಂದಾಗ, ಚುನಾವಣೆಗಳು ಬಂದಾಗ ಸಾಲಗಳನ್ನು ಮನ್ನಾ ಮಾಡ್ತೀವಿ ಅಂತ ಪಕ್ಷಗಳು ಹೇಳುತ್ತೆ, ಓಟನ್ನು ಪಡ್ಕೊಳ್ಳುತ್ತೆ. ತದನಂತರ ಕೆಲವೊಂದು ಪಕ್ಷಗಳು ಸರ್ಕಾರಕ್ಕೆ ಬಂದರೆ, ಸರ್ಕಾರ ರಚನೆ ಮಾಡಿದರೆ ಸಾಲವನ್ನು ಮನ್ನಾ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಯೋಚನೆ ಮಾಡಿದರೆ ಸಾಲ ಮನ್ನಾ ಎನ್ನುವಂಥ ಸೌಲಭ್ಯಗಳು ಬೇಕು ಅಂತ ಅನಿಸಿದ್ರೂ ಸಹಿತವಾಗಿ ಕೆಲವೊಮ್ಮೆ ಇದನ್ನು ಮಿಸ್ಯೂಸ್ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೀವಿ. ರೈತರು ಎಲ್ಲ ರೈತರು ಅಲ್ಲ, ಕೆಲವೊಂದು ರೈತರು ಮಾತ್ರ ಸೋಮಾರಿಗಳಾಗ್ತಾರೆ. ಈ ವರ್ಷ ಸಾಲ ಮನ್ನಾ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿ ಸಾಲವನ್ನೇ ಕಟ್ಟುವುದಿಲ್ಲ. ಅದೇನೇ ಇರಲಿ, ಆದರೆ ರೈತರ ಸಮಸ್ಯೆಗೆ ತಕ್ಕಂತೆ ಅವರ ಸಾಲವನ್ನು ಮನ್ನಾ ಮಾಡುವಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೆಸನ್ ಸೆಂಟರ್ ಅಂದರೆ ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ, ಟು ಪ್ರೊಟೆಕ್ಟ್ ಫಾರ್ಮರ್ಸ್ ಫ್ರಮ್ ಲೋ ಕ್ವಾಲಿಟಿ ಸೀಡ್ಸ್, ಫರ್ಟಿಲೈಸರ್ and protect crop from the ಡಿಸ್ಕಸ್ ಅಂತಂದರೆ ರೈತರಿಗೆ ಉತ್ತಮ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ವಿತರಿಸಲು ರೈತ ಸಂಪರ್ಕ ಕೇಂದ್ರಗಳನ್ನ ದಿ ಹೋಬಳಿ ಲೆವೆಲ್, ಟು ದಿ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಎಟ್ ಹೋಬಳಿ ಲೆವೆಲ್ನಲ್ಲಿ ಅಂದರೆ ಒಂದು ಗ್ರಾಮ ಮಟ್ಟ, ಗ್ರಾಮಕ್ಕಿಂತನೂ ಸಹ ಕಡಿಮೆ, ಅದರ ವಾರ್ಡ್ ಮಟ್ಟ ಅಂತ, ಹೋಬಳಿ ಅಂತ ಕರಿತೀವಿ ನಾವು, ಗ್ರಾಮ ಮಟ್ಟನೇ. ಆ ಗ್ರಾಮ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಅವರಿಗೆ ಪ್ರೊವೈಡ್ ಟು ದಿ ಇನ್ಫಾರ್ಮೇಷನ್ಸ್, ಕಾಲ್ ಸೆಂಟರ್ಗಳು, ರೈತ ಕಾಲ್ ಸೆಂಟರ್ಗಳು ಅಂತ ಕರಿತೀವಿ ನೋಡಿ ನಾವು. ಆ ರೈತರಿಗೆ ಕಾಲ್ ಸೆಂಟರ್ಗಳನ್ನು ನಾವು ಒಂದು ನಂಬರ್ ಇರುತ್ತೆ, ಕೃಷಿ ಇಲಾಖೆಯವರು ನಂಬರನ್ನು ಕೊಟ್ಟು ಹೋಗ್ತಾರೆ. ಆ ಕೃಷಿ ಇಲಾಖೆಯಲ್ಲಿ ಆ ಒಂದು ನಂಬರಿಗೆ ಕಾಲ್ ಮಾಡಿದವಾಗ ನಮಗೆ ಉತ್ತಮ ಬೀಜ ಅಂತಂದರೆ ಯಾವ ಒಂದು ಗೇರ್ ಬೀಜ ಇರ್ಬೋದು, ಅಥವಾ ಈ ಅಡಿಕೆಯಲ್ಲಿ ಇರ್ಬೋದು, ಭತ್ತಗಳಲ್ಲಿ ಇರ್ಬೋದು, ಅಥವಾ ಗೋಧಿ ಬೆಳೆಗಳಲ್ಲಿ ಇರ್ಬೋದು, ಯಾವ ಒಂದು ಬೀಜಗಳನ್ನು ಹಾಕಿದರೆ ಉತ್ತಮ ಬೆಳೆ ಬರುತ್ತೆ, ಯಾವ ರೀತಿಯಾಗಿ ಕೃಷಿಯನ್ನು ಮಾಡಬೇಕು ಎನ್ನುವುದೆಲ್ಲವನ್ನು ಸಹಿತವಾಗಿ ವಿಸ್ತಾರವಾಗಿ ನಾವು ಆ ಒಂದು ಕಾಲ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಹೇಳ್ತಾರೆ. ಹಾಗಾಗಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಹೋಬಳಿ ಮಟ್ಟದಲ್ಲಿ ಸರ್ಕಾರ ಎನ್ನುವಂಥದ್ದು ರೈತರ ಒಂದು ಕಾಲ್ ಸೆಂಟರ್ಗಳನ್ನು, ಅವರ ಒಂದು ಸಂಪರ್ಕ ಕೇಂದ್ರಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ವೆಟರ್ನರಿ ಸರ್ವಿಸ್, ಪಶು ವೈದ್ಯಕೀಯ ಸೇವೆಗಳನ್ನು ಮಾಡಿರುವಂಥದ್ದು. ದಿ ಗವರ್ನಮೆಂಟ್ ಇಸ್ ಪ್ರೊವೈಡ್ ಟು ದಿ ವೆಟರ್ನರಿ ಸರ್ವಿಸ್ ಟು ದಿ livestock which also supports agriculture through the encourage dairying and savayava krishi, organic agriculture, which are allowed sectors. ಪಶು ವೈದ್ಯಕೀಯ ಸೇವೆ ಸೌಲಭ್ಯಗಳನ್ನು ಸರ್ಕಾರ ನೀಡಿರುವಂಥದ್ದನ್ನು ನಾವು ನೋಡ್ಬೋದು. ಕೃಷಿಯ ಜೊತೆಯಲ್ಲಿ ಸಾಗುತ್ತಿರುವಂಥ ಒಂದು ಪಶು ಸಂಪತ್ತಿನ ಉಳಿವಿಗಾಗಿ ಸರ್ಕಾರ ಪಶು ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಲು ಉತ್ಪಾದನೆ ಮತ್ತು ಡೈರಿ ಉತ್ಪಾದನೆಗಳನ್ನು ಉತ್ತೇಜಿಸುವುದರ ಜೊತೆಗೆ ಸಾವಯವ ಕೃಷಿಗೆ ಬೆಂಬಲವನ್ನು ಸಹ ಸೂಚಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾವಯವ ಕೃಷಿ ಅಂತಂದರೆ ಒಂದು ಹಳೆಯ ಕಾಲದ ಅಥವಾ ಸಾಂಪ್ರದಾಯಿಕ ಕೃಷಿ ಇರ್ಬೋದು, ಅಥವಾ ಈ ರಸಗೊಬ್ಬರಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದೆ. ಒಂದು ಪಶು ಸಾವಯವ ಕೃಷಿಗೆ, ಗೊಬ್ಬರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸರ್ಕಾರದ ವತಿಯಿಂದ ಪಶು ಆಸ್ಪತ್ರೆಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಪಶು ಆಸ್ಪತ್ರೆಯಲ್ಲಿ ನಿಮಗೇನಾದರೂ ನೀವು ಆಕಳನ್ನು ಅಥವಾ ಕುರಿಯನ್ನು, ಮೇಕೆಯನ್ನು ಏನಾದರೂ ಸಾಕಿದರೆ ಅದಕ್ಕೇನಾದರೂ ಆರೋಗ್ಯ ಸರಿಯಾಗಿ ಇಲ್ಲದೇ ಇದ್ದರೆ ಆ ಡಾಕ್ಟ್ರ್ ಬಂದು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಸಹಿತವಾಗಿ ಗೌರ್ಮೆಂಟ್ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಲು ಡೈರಿಗಳಿಗೆ
ಇನ್ನುಳಿದ ವ್ಯವಸ್ಥೆಗಳಿಗೆ ಹೆಚ್ಚಿನ ಸಪೋರ್ಟನ್ನು ಸರ್ಕಾರ ಎನ್ನುವಂಥದ್ದು ನೀಡಿರುವಂಥದ್ದು ನಾವು ನೋಡ್ತೀವಿ. ಕೃಷಿಯ ಜೊತೆಗೆ ಪಶುಗಳು ಸಹಿತವಾಗಿ ಅವರ ಸಂಗೋಪನೆ ಎನ್ನುವಂಥದ್ದು ಸಹಿತವಾಗಿ ಕೃಷಿಯ ಜೊತೆಗೆ ಇರೋದರಿಂದಾಗಿ ಪಶು ಸಂಗೋಪನೆ ಜೊತೆಗೆ ಕೃಷಿಗೆ ಉತ್ತೇಜನವನ್ನು ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಲಾಸ್ಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಭೂ ಸುಧಾರಣಾ ಕಾಯ್ದೆ ಎನ್ನುವಂಥದ್ದು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ನ್ಯಾಷನಲ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಇನ್ 1974 when Sir ದೇವರಾಜ್ ಅರಸ್ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. 1974ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ದೇವರಾಜ್ ಅರಸ್ರವರು ರಾಷ್ಟ್ರೀಯ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಹಾಗೆಯೇ ಜೊತೆಗೆ in Land Reforms Act in 2013 provide more compensations to land owners, so rehabilitations and settlement facilities relating to the ownership of the land with farmers. 2013ರ ಭೂಸ್ವಾಧೀನ ಕಾಯ್ದೆಯ ಅನ್ವಯದಂತೆ ಭೂಮಾಲೀಕರಿಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸಿಕೊಡುವಂಥದ್ದು, ಅವರಿಗೆ ಬದಲಿ ಅಥವಾ ಪುನರ್ವಸತಿಯನ್ನು ಒದಗಿಸಿಕೊಡುವಂಥದ್ದು, ರೈತರ ಭೂಮಿಯ ಒಡೆತನವನ್ನು ಅವರಿಗೆ ನೀಡುವಂಥದ್ದು, ಈ ಅಂತಿಮ ತೀರ್ಮಾನವಾಗುವವರೆಗೂ ಸಹಿತವಾಗಿ ಕೃಷಿ ಭೂಮಿಯ ಸ್ವಾಧೀನವನ್ನು ಪಡಿಸಿಕೊಳ್ಳಬಾರದು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಭೂಮಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬೇರೆ ಕಡೆ ಭೂಮಿ ನೀಡುವುದು ಈ ಕಾಯ್ದೆ ಉದ್ದೇಶವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಎನ್ನುವಂಥದ್ದು ದೇವರಾಜ್ ಅರಸರ ಕಾಲದಲ್ಲಿ ಮೊದಲು ಇತ್ತು. ಅದು ಬೇರೆ ಬೇರೆ ರೀತಿಯಾದಂಥ ಮಾರ್ಗಸೂಚಿ ಇತ್ತು. ಆದರೆ 2013ರಲ್ಲಿ ಬಂದಂತಹ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಸರ್ಕಾರ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತೆ ಅಂತಂದರೆ ಅವರಿಗೆ ಬೇಗ ಪರಿಹಾರವನ್ನು ನೀಡಬೇಕು. ಇಲ್ಲದೇ ಇದ್ದರೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇಲ್ಲದೇ ಇದ್ದರೆ ಆ ಒಂದು ಬದಲಿ ವ್ಯವಸ್ಥೆ ಕೊಡಬೇಕು ಅಥವಾ ಹಣ ಕೊಡಬೇಕು, ಇದು ಯಾವುದೂ ಸಹ ನಿರ್ಧಾರ ಆಗದೇನೆ ರೈತರ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಒಂದೊಮ್ಮೆ ಪರಿಶಿಷ್ಟ ಜಾತಿ SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅನ್ನೋದಾದರೆ ಅವರಿಗೆ ಪರ್ಯಾಯ ಭೂಮಿಯನ್ನು ಕೊಡಿಸುವಂಥ ಉದ್ದೇಶ ಎನ್ನುವಂಥದ್ದು ಇದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಎನ್ನುವಂಥದ್ದು ಹೊಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇದಿಷ್ಟು causes and political implications of peasants movements. ಇವಿಷ್ಟು ರೈತ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ನಾವು ತಿಳ್ಕೊಂಡಿವಿ. ಇದು 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಕಾಸಸ್ ಮತ್ತು ಪೊಲಿಟಿಕಲ್ ಇಂಪ್ಲಿಕೇಶನ್ ಸಪ್ರೇಟಾಗಿ ಕೇಳ್ಬೋದು, ಅಥವಾ ಎರಡನ್ನು ಸೇರಿಸಿ ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಟು ದಿ ಎಕ್ಸ್ಪ್ಲೇನ್ ದಿ ಪೆಸೆಂಟ್ಸ್ ಮೂಮೆಂಟ್ಸ್ ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಂತ 10 ಮಾರ್ಕ್ಸ್ಗೆ ಕೇಳ್ಬೋದು. ರೈತ ಚಳುವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ 10 ಮಾರ್ಕ್ಸಿಗೂ ಸಹ ಕೇಳುವಂಥ ಸಾಧ್ಯತೆಗಳು ಇದೆ. ಸೊ ನೆಕ್ಸ್ಟ್ ಅವರ್ ವಿ ವಿಲ್ ಡಿಸ್ಕಸ್ ಇನ್ ಹ್ಯೂಮನ್ ರೈಟ್ಸ್ ಮೂಮೆಂಟ್ಸ್. ಮುಂದಿನ ಅವಧಿಯಲ್ಲಿ ನಾವು ಮಾನವ ಹಕ್ಕು ಚಳುವಳಿಯ ಕುರಿತಾಗಿ ತಿಳಿಯೋಣ.